ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳೀಧರ್ ಸರ್ ಇದ್ದಾರೆ ನಮ್ಮ ಜೊತೆಗೆ, ಆರ್ಥಿಕ ತಜ್ಞರು. ಕಾರ್ಯಕ್ರಮಕ್ಕೆ ಸ್ವಾಗತ ಮುರಳೀಧರ್ ಸರ್. ಸುನೀಲ್ ಪಂಡಿತ್ ಅವರಿದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಎಚ್.ಎಸ್. ಪ್ರಭಾಕರ್, ಅಂತಾರಾಷ್ಟ್ರೀಯ ವಿಶ್ಲೇಷಕರು, ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಎಸ್ ಪ್ರಶಾಂತ್, ಕಣ್ಣು ಕಟ್ಕೊಂಡು ಹೋಗ್ತಾ ಇರುವಂಥ ಪರಿಸ್ಥಿತಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಯುದ್ಧದ ವಿಷಯದಲ್ಲಿ ಒಂದು ವಾರಕ್ಕೆ ಮುಗಿದು ಹೋಗ್ಬಿಡುತ್ತೆ, 4 ದಿವಸಕ್ಕೆ ಮುಗಿದು ಹೋಗ್ಬಿಡುತ್ತೆ ಅನ್ನೋ ಯುದ್ಧ. ಅಜಿತ್, ನಾವು ಅನೇಕ ಬಾರಿ ಮಾತಾಡಿದ್ದೀವಿ. ಯುದ್ಧ ಶುರು ಮಾಡೋರಿಗೆ ಯುದ್ಧ ಎಲ್ಲಿ ಅಂತ್ಯಗೊಳಿಸ್ತೀವಿ, ಹೇಗೆ ಅಂತ್ಯಗೊಳಿಸ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಪ್ರಾಯಶಃ ಅಮೇರಿಕಾ ಹಿಂದೆ ವಿಯೆಟ್ನಾಮಲ್ಲಾಗಿರ್ತಕ್ಕಂಥ, ಕೊರಿಯಾದಲ್ಲಾಗಿರ್ತಕ್ಕಂಥ ಯುದ್ಧಗಳಿಂದ, ಅಫ್ಘಾನಿಸ್ತಾನ್, ಇರಾಕ್ನಲ್ಲಿ ಇತ್ತೀಚೆಗೆ ಈ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳಿಂದ ಪಾಠ ಕಲ್ತಿಲ್ಲ ಅನ್ನೋದು ಇರಾನ್ ಮೇಲೆ ದಾಳಿ ನಡೆದ ಮೊದಲ ದಿನವೇ ಸ್ಪಷ್ಟವಾಗಿತ್ತು. ಅಮೇರಿಕಾ ಮತ್ತು ಅದರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ರು, ಇಲ್ಲ ನಾವು ಇರಾನ್ ಮೇಲೆ ದಾಳಿ ನಡೆಸ್ತೀವಿ, ಫಸ್ಟ್ ಡೇ ನಾವು ಖೊಮೇನಿಯನ್ನು ಎಲಿಮಿನೇಟ್ ಮಾಡಿದ್ದೀವಿ, ಆ ಕಾರಣದಿಂದ ಇರಾನ್ ಸಸ್ಟೇನ್ ಆಗಲ್ಲ, ಅಲ್ಲಿನ ಲೀಡರ್ಶಿಪ್ ಕೊಲ್ಯಾಪ್ಸ್ ಆಗುತ್ತೆ, ಅಲ್ಲಿನ ಜನ ದಂಗೆ ಹೇಳ್ತಾರೆ, ನಾವು ನಮಗೆ ಬೇಕಾಗಿರ್ತಕ್ಕಂಥವ್ರನ್ನ ಅಲ್ಲಿ ಕೂರಿಸಬಹುದು ಅಂತಕ್ಕಂಥ ಒಂದು ಒಡ್ಯಾಸಿಟಿನೇ ಅನ್ಬೇಕು, ಅದಕ್ಕೆ ಬೇರೆ ಶಬ್ದ ನನಗೆ ಗೋಚರಿಸ್ತಾ ಇಲ್ಲ. ಒಂದು ದಾರ್ಷ್ಟ್ಯ ಅಂತಾರಲ್ಲ, ಆ ದಾರ್ಷ್ಟ್ಯದ ಮತ್ತು ಅಹಮಿಕೆಯಲ್ಲಿ ಅಮೇರಿಕಾ ಇತ್ತು. ಆದರೆ ಅಮೇರಿಕಾ ಯಾವಾಗ ಇರಾನ್ ಮೇಲೆ ದಾಳಿ ನಡೆಸಲಿಕ್ಕೆ ಶುರು ಆಯಿತು, ಅಮೇರಿಕಾದಲ್ಲಿ ಒಂದು ಸ್ಪಷ್ಟತೆ ಇತ್ತು ಅನ್ಸುತ್ತೆ ನನಗೆ. ಬೂಟ್ಸ್ ಆನ್ ಗ್ರೌಂಡನ್ನು ಕಳಿಸಿದ್ರೆ ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿತ್ತು ಅದೇ ಆಗ್ತಿತ್ತು. ಆ ಕಾರಣದಿಂದ ವೆನಿಜುವೆಲಾದಲ್ಲಿ ಏನು ಆಪರೇಷನನ್ನು ನಡೆಸಿದ್ವಿ, ಅದೇ ರೀತಿಯ ಆಪರೇಷನನ್ನು ಇರಾನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಜೆಟ್ಗಳನ್ನು ಇಟ್ಕೊಂಡು ನಡೆಸ್ಬಿಡಬಹುದು ಅಂತಕ್ಕಂಥದ್ದು ಅಮೇರಿಕಾಗೆ ಅನ್ನಿಸ್ತಾ ಇತ್ತು. ಬಟ್ ನಿಧಾನವಾಗಿ ಅಮೇರಿಕಕ್ಕೂ ಅರ್ಥ ಆಗ್ತಾ ಇದೆ, ವಿಶ್ವಕ್ಕೂ ಅರ್ಥ ಆಗ್ತಾ ಇದೆ, ಇರಾನ್ನಂಥ ಒಂದು ಜಿಗುಟು ದೇಶವನ್ನು ತುಂಬ ಸುಲಭವಾಗಿ ನೀವು ಅವ್ರ ಮೇಲೆ ದಾಳಿ ನಡೆಸ್ಬೋದು. ಬಟ್ ಅಲ್ಲಿ ನಿಮಗಿರ್ತಕ್ಕಂಥ ಒಂದು ಗೋಲ್ ಏನಿತ್ತು, ರಿಜಿಮ್ ಚೇಂಜ್, ಅದನ್ನು ಚೇಂಜ್ ಆಗ್ತಾನೆ ಬಂತದು ಅಲ್ಲ. ಈಗ ಸದ್ಯದ ಗೋಲು ಹಾರ್ಮುಜ್ ಜಲಸಂಧಿಯನ್ನು ಬಂಧ ಮುಕ್ತ ಮಾಡೋದಂತೆ. ಅಲ್ಲ, ಹಾರ್ಮುಜ್ ಜಲಸಂಧಿಯನ್ನು ನೀವು ಬಂಧ ಮುಕ್ತಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ದಾಳಿ ನಡೆಸಬೇಕು. ಹೌದು, ನೀವೀಗ ಅಲ್ಲಿ ಬೂಟ್ಸ್ ಆನ್ ಗ್ರೌಂಡ್ ಹಾಕ್ಬೋದು ಅಂತಕ್ಕಂಥದ್ದನ್ನು ವೆಸ್ಟರ್ನ್ ಮೀಡಿಯಾಗಳು ಚರ್ಚೆ ಮಾಡ್ತಾ ಇವೆ. ಬೂಟ್ಸ್ ಆನ್ ಗ್ರೌಂಡ್ ಕಳಿಸ್ತಾರೆ, ಕರ್ದ್ ಐಲ್ಯಾಂಡ್ಗೆಲ್ಲ ಕಳಿಸ್ತಾರೆ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಆ ರೀತಿ ಏನಾದರೂ ಅಮೇರಿಕಾ ಆ ಸಾಹಸವನ್ನು ಮಾಡಿದರೆ ದಿಸ್ ವಾರ್ ವಿಲ್ ಬಿ ಫಾರ್ ಎವರ್ ವಾರ್. ಕರೆಕ್ಟ್. ಫಾರ್ ಎವರ್ ವಾರ್ ಅಂತಕ್ಕಂಥದ್ದೇನು, ವರ್ಷಗಟ್ಟಲೆ ಅಮೇರಿಕಾ ಸೈನಿಕರು ಅಲ್ಲಿರಬೇಕಾಗತ್ತೆ, ಆ ಯುದ್ಧವನ್ನು ನಡೆಸಬೇಕಾಗತ್ತೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ತಯಾರಿದಾರ. ತೀರಾ ಈ ಚುನಾವಣೆಯನ್ನು ಗೆಲ್ಲುವಾಗ ಡೊನಾಲ್ಡ್ ಟ್ರಂಪ್ ಆಂಟಿ ವಾರ್ ನಾನು ನರೇಷನ್ ಬಿಲ್ಡ್ ಮಾಡಿದ್ದೆ, ಅದನ್ನು ಅವರು ಹೇಳಿದರು. ಈಗ ಏನಾದರೂ ಬಾಡಿ ಬ್ಯಾಗ್ಗಳು ಹೋದರೆ ಡೊನಾಲ್ಡ್ ಟ್ರಂಪ್ ಬ್ಯಾಕ್ಲ್ಯಾಶನ್ನು ಅಮೇರಿಕಾದಲ್ಲೇ ಎದುರಿಸಬೇಕಾಗತ್ತೆ. ಹೌದು. ಹೀಗಾಗಿ ನನಗನ್ಸುತ್ತೆ ಅಜಿತ್, ಇನ್ನೊಂದು ನೋಡಿ, ನೀವು ಬೇರೆ ದೃಷ್ಟಿಯಿಂದಲೂ ಇದನ್ನು ನೋಡಿ. ಹಿಂದೆಲ್ಲ ಇದನ್ನು ಮೀಡಿಯೇಟ್ ಮಾಡೋಕ್ಕೆ, ಬ್ಯಾಕ್ ಚಾನಲ್ ಮಾಡಲಿಕ್ಕೆ ಅನೇಕ ದೇಶಗಳು ತಯಾರಾಗ್ತಾ ಇದ್ವು. ಬಟ್ ಇತ್ತೀಚೆಗೆ ಏನಾಗಿದೆ, ವಿಶ್ವದ 3 ಪ್ರಮುಖವಾಗಿರ್ತಕ್ಕಂಥ ದೇಶಗಳು ಯಾವುದು, ಬಿಡಿ ನೀವು P5 ಅನ್ನು ಬಿಟ್ಬಿಡಿ, ಒಂದು ಹಂತದಲ್ಲಿ ವಿಟೋ ಪವರ್ ಇರ್ತಕ್ಕಂಥ ಉಳಿದ 2 ದೇಶಗಳನ್ನು ಬಿಟ್ಬಿಡಿ, ಯುರೋಪಿನ ದೇಶಗಳನ್ನು, ಅಮೇರಿಕಾ, ಚೈನಾ ಮತ್ತು ರಷ್ಯಾ, ಈ 3 ದೇಶಗಳು ಒಂದೊಂದು ಅವಾಂತರವನ್ನು ಮಾಡ್ಕೊಂಡು ಕೂತಿವೆ. ಫಾರ್ ಎಕ್ಸಾಂಪಲ್, ಈಗ ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಡೆಸ್ತು. ನಾನು ಅದನ್ನು ಅವಾಂತರ ಅಂತ ಕರೆಯಲ್ಲ, ಯಾಕಂದರೆ ಇಟ್ ವಾಸ್ ಎ ಕ್ಯಾಲ್ಕುಲೇಟೆಡ್. ಕರೆಕ್ಟ್. ಉಕ್ರೇನನ್ನು ಪೂರ್ಣ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಅಲ್ಲಿನ 2 ರಷ್ಯನ್ ಬಾಹುಳ್ಯ ಪ್ರಾಂತ್ಯಗಳನ್ನು ಅವರು ಗೆದ್ದುಕೊಂಡ್ರು, ಉಳಿದ ಕಡೆ ಯುದ್ಧ ನಡೀತಾ ಇದೆ. ಅಲ್ಲಿ ಅಮೇರಿಕಾ ಮತ್ತು ನ್ಯಾಟೋ ಪಡೆಗಳು ಎಷ್ಟೇ ಸಹಾಯ ಮಾಡಿದರೂ ಕೂಡ ರಷ್ಯಾನ ತಡಿಲಿಕ್ಕೆ ಸಾಧ್ಯ ಆಗಿದೆಯೇ ಹೊರತು ಅದರಿಂದ ನಷ್ಟ ಯುರೋಪ್ಗೆ ಜಾಸ್ತಿ ಆಗಿದೆ. ಚೈನಾಗೆ ಅನ್ನಿಸ್ತಾ ಇದೆ, ನಾವ್ಯಾಕೆ ಈ ಯುದ್ಧದಲ್ಲಿ, ನಮಗೇನು ಬೇಕು, ತೈಲ ಬೇಕು, ಅದು ಇಲ್ಲಿಲ್ಲಪ್ಪ, ನಾವು ರಷ್ಯಾದಿಂದ ಕೊಂಡುಕೊಳ್ತೀವಿ, ಅಥವಾ ಇರಾನ್ಗೆ ಒಂದು ಪ್ರಾಕ್ಸಿ ವಾರ್ಗೆ ನಾವು ಸಹಾಯ ಮಾಡ್ತೀವಿ, ಜೊತೆಗೆ ಅಮೇರಿಕಾ ಮಾಡದಂತೆ ನಾಳೆ ತೈವಾನ್ ಮೇಲೆ ದಾಳಿ ನಡೆಸ್ಕೋತೀವಿ. ಹೌದು. ಹೀಗಿರುವಾಗ ಈ ಅಂದರೆ ಹಿಂದೆ ಒಂದು ಶೀತಲ ಸಮರದ ಬ್ಯಾಲೆನ್ಸ್ ಆದರೂ ಇರ್ತಾಯಿತ್ತು, ಇವತ್ತು ಆ ಬ್ಯಾಲೆನ್ಸು ಇಲ್ಲ. ತನಗೆ ಬೇಕಾದವ್ರ ಮೇಲೆ ದಾಳಿ. ಭಾರತ ಪಾಕಿಸ್ತಾನದ ಮೇಲೆ ಪಹಲ್ಗಾಮ್ ಅಟ್ಯಾಕ್ ನಂತರ ದಾಳಿ ನಡೆಸಿದ ನಂತರ ಅಮೇರಿಕಾ ಮತ್ತು ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು, ಈಗೇನು ಮಾಡ್ತಿದ್ದಾರೆ ಅವರು? ನಾನು ಅಮೇರಿಕಕ್ಕೆ ಅಂದರೆ
ಪ್ರಾದೇಶಿಕ ಚಾನೆಲ್ನ ಪತ್ರಕರ್ತನಾಗಿ ನಾನು ಕೂತೇನೆ ಅಮೆರಿಕಾಗೆ ಬುದ್ಧಿ ಹೇಳುವ ಪ್ರಶ್ನೆ ಇಲ್ಲ. ಆದರೆ ನನಗನ್ಸೋದು ನಮ್ಮಲ್ಲಿರೋ ಪ್ರಶ್ನೆಗಳನ್ನಾರು ನಾವು ಕೇಳಬೇಕಲ್ರಿ. ಈ ರೀತಿಯಾಗಿರ್ತಕ್ಕಂಥ ಒಂದು ದ್ವಂದ್ವ ಭರಿತ ವಿಶ್ವದ ಮಧ್ಯದಲ್ಲಿ ನಾವಿದ್ದೀವಿ. ಅಂದರೆ ಶಿಯರ್ ಮ್ಯಾಡ್ನೆಸ್ ಇವತ್ತೇನು ನಡೀತಾ ಇದೆ ಅಲ್ಲ, ಜಾಗತಿಕವಾಗಿ ಆರ್ಥಿಕವಾಗಿರ್ತಕ್ಕಂಥ ರಿಸೆಷನ್ ತಲ್ಲಣದ ಸಂದರ್ಭದಲ್ಲಿ ನನಗೆ ಅರ್ಥ ಆಗುತ್ತೆ ಅಮೆರಿಕ ಏನು ಮಾಡಲಿಕ್ಕೆ ಹೊರಟಿತ್ತು. ಫಸ್ಟ್ ಇರಾನನ್ನು ಕೊಲಾಪ್ಸ್ ಮಾಡೋದು, ನಂತರ ರೀಬಿಲ್ಡ್ ಮಾಡ್ತೀವಿ. ಎರಡರಲ್ಲೂ ಎಕಾನಮಿ, ಒಂದು ಯುದ್ಧದ ಎಕಾನಮಿ, ಇನ್ನೊಂದು ಕನ್ಸ್ಟ್ರಕ್ಷನ್ ಎಕಾನಮಿ. ಆದರೆ ಅದು ಸಾಧ್ಯ ಆದಂತೆ ಕಾಣ್ತಾ ಇಲ್ಲ. ನನಗನ್ಸುತ್ತೆ ಅಜಿತ್, ಇದು ಹೇಗೆ ಯುದ್ಧ ಅಂತ್ಯಗೊಳ್ಳುತ್ತೆ, ಹೇಗಾಗಬಹುದು ಅಂತಕ್ಕಂಥದ್ದು ಪ್ರಾಯಶಃ ಯುದ್ಧದಲ್ಲಿ, ಅಂದರೆ ಯುದ್ಧ ವ್ಯೂಹದಲ್ಲಿ ಪರಿಣಿತರು ಹೇಳಬಹುದು. ಆದರೆ ಒಂದಂತೂ ನನಗೆ ಅನ್ನಿಸ್ತಾ ಇದೆ, ಅಮೆರಿಕ, ನಾನು ಜೋ ಬೈಡನ್ ಇದ್ದಾಗ ಅಂದ್ಕೊಳ್ತಾ ಇದ್ದೆ, ರಷ್ಯಾ ಉಕ್ರೇನ್ನ ಸಂದರ್ಭದಲ್ಲಿ ಅಮೆರಿಕ ಹ್ಯಾಸ್ ಲಾಸ್ಟ್ ಇಟ್ಸ್ ಪೊಸಿಷನ್. ಒಂದು ಹೆಜಮನಿಕ್ ಪೊಸಿಷನ್ ಇರುತ್ತಲ್ಲ, ಅದು ಲಾಸ್ಟ್. 1956ರಿಂದ ಅನೂಚಾನವಾಗಿ ದೊಡ್ಡಣ್ಣ ಅನ್ನಿಸಿಕೊಂಡು ಬಂದಿದ್ದ ಅಮೆರಿಕದ ಆ ಸ್ಥಾನ ಹೋಗ್ತಾ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಆ ಸ್ಥಾನವನ್ನು ಗಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಏನು ಇರಾನ್ನಲ್ಲಿ ಯುದ್ಧ. ನನಗೆ ಇರಾನ್ನ ಯುದ್ಧ ಹೆಂಗೆ ಕಾಣುತ್ತೆ ಅಜಿತ್, ನಾನು ಇದನ್ನು ಕಂಪೇರ್ ಮಾಡಿದರೆ ಕೆಲವರು ನಗಬಹುದು, ಆದರೆ ನನಗೆ ಹೆಂಗೆ ಕಾಣುತ್ತೆ ಗೊತ್ತಾ, ಮುಂಬೈ ಅಂಡರ್ ವರ್ಲ್ಡ್ನಲ್ಲಿ ಹಾಜಿ ಮಸ್ತಾನ್ ತನ್ನ ಒಂದು ಬಾಹುಳ್ಯ, ಅಂದರೆ ತನ್ನ ಒಂದು ಸಾಮರ್ಥ್ಯವನ್ನು ಕಳೆದುಕೊಂಡಾಗ ದಾವೂದ್ ಇಬ್ರಾಹಿಂ ಬಂದಲ್ವಾ, ಆ ಟೈಮಲ್ಲಿ ಒಂದಿಷ್ಟು ಅಟ್ಯಾಕ್ಗಳನ್ನು ಮಾಡ್ತಿದ್ದಂತೆ. ಆ ರೀತಿಯ ಅಟ್ಯಾಕ್ಗಳಲ್ಲಿ ಅಮೆರಿಕ ಈಗ ವೆನಿಜುವೆಲ್ದಲ್ಲಿ ಅಟ್ಯಾಕ್ ಮಾಡ್ತು, ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು, ಆರ್ಥಿಕವಾಗಿರ್ತಕ್ಕಂಥ ಒಂದು ಲಾಭ ನಮಗಾಗತ್ತೆ, ಕನ್ಸಾಲ್ಟೇಷನ್ ಆಗುತ್ತೆ ಅನ್ನುವ ಭ್ರಮೆಯಲ್ಲಿ ಮಾಡ್ತು. ಬಟ್ ನನಗನ್ಸುತ್ತೆ ಅಮೇರಿಕ ಈ ಯುದ್ಧದಲ್ಲಿ ವಾಪಸ್ ಹೇಗೆ ಬರುತ್ತೆ ಅನ್ನೋದೇ ಈ ಯುದ್ಧದ ಇಡೀ ನಿಲ್ಲುತ್ತಾ ಮುಂದುವರಿಯುತ್ತಾ ಅನ್ನೋದರ ಪ್ರಶ್ನೆಗೆ ಉತ್ತರವನ್ನು ಕೊಡೋದು. ಎಸ್, ಬೂಟ್ಸ್ ಆನ್ ಗ್ರೌಂಡ್ ಹೋದರೆ ಫಾರ್ ಎವರ್ ವಾರ್ ಆಗುತ್ತೆ. ಬೂಟ್ಸ್ ಆನ್ ಗ್ರೌಂಡ್ ಹೋಗದೆ ಹೋದರೆ ಅಮೆರಿಕದ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತೆ. ಎಸ್, ಪ್ರಭಾಕರ್ ಸರ್, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು. ಹೌತಿ ಭಯೋತ್ಪಾದಕರು ಇದನ್ನು ಎಂಟರ್ ಆಗೋದ್ರೊಂದಿಗೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಆಗೋದು ತಟ್ಟಗಿರಲಿ, ಆ ಬಾಬ್ ಅಲ್ ಮಂದೇದ್ ಅನ್ನುವಂಥ ಇನ್ನೊಂದು ಜಲಸಂಧಿಯು ಕೂಡ ಬ್ಲಾಕ್ ಆಗಿಬಿಡುತ್ತೆ ಅನ್ನೋ ಸಿಚುವೇಶನ್ ಇದೆ. ಹಂಗೆ ಆದರೆ ಸುಯೇಜ್ ಕೆನಲ್ ಬಂದಾಗುತ್ತೆ ಸರ್. 40% ಆಫ್ ಕಂಟೈನರ್ ಶಿಪ್ಪಿಂಗ್ ಹ್ಯಾಪನ್ಸ್ ಥ್ರೂ ದೇರ್. ನೋಡಿ, 11% ಆಫ್ ಆಯಿಲ್ ಗೋಸ್ ಥ್ರೂ ದೇರ್. ನೋಡಿ, ಈಗ ಅಫಿಷಿಯಲಿ ಹೌದೀಸು ಎಂಟರ್ ಆಗಿದ್ದಾರೆ. ಹೌದು, ಅವರು ತಮ್ಮ ಎಂಟ್ರಿ ಲೆವೆಲ್ನಲ್ಲೇ ತಮ್ಮ ಎಂಟ್ರಿಯನ್ನ ಒಂದು ರೀತಿಯಲ್ಲಿ ಘೋಷಣೆ ಆಕ್ಷನ್ ಮೂಲಕ ತೋರಿಸ್ಕೊಂಡಿದ್ದಾರೆ. ಸೌತ್ ಇಸ್ರೇಲ್ ಮೇಲೆ ಅವರು ನಡೆಸಿದಂತಹ ದಾಳಿಗಳು ಹೌದು, ಸಾಕಷ್ಟು ಡ್ಯಾಮೇಜ್ ಅನ್ನು ಕೂಡ ಮಾಡಿದ್ದಾರೆ. ಈ ಮುಖ್ಯವಾಗಿ ಈಗ ನಾವು ಈ ಜಿಯೋಪೊಲಿಟಿಕಲ್ ಸಿಚುಯೇಷನ್ ಅನ್ನು ನೋಡಿದ್ರೆ, ಇದು ಏನು ಅಂದರೆ ಜಿಯೋಗ್ರಫಿನಲ್ಲಿ, ಜಿಯೋಪಾಲಿಟಿಕ್ಸ್ನಲ್ಲಿ ಲೊಕೇಶನ್ ಆಫ್ ಎ ಕಂಟ್ರಿ, ದ ಟೆರಿಟರಿ, ದ ಪಾಪ್ಯುಲೇಷನ್, ದ ರಿಸೋರ್ಸಸ್, ಇದೆಲ್ಲ ಕೌಂಟ್ ಆಗತ್ತೆ. ಅದು ಏನನ್ನ ಡಿಟರ್ಮೈನ್ ಮಾಡುತ್ತೆ ಅಂದರೆ, ಒಂದು ದೇಶದ ವಿದೇಶಾಂಗ ನೀತಿ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಇವುಗಳನ್ನು ಡಿಟರ್ಮೈನ್ ಮಾಡೋದು. ಈಗ ಜಿಯೋಪಾಲಿಟಿಕ್ಸ್ನಲ್ಲೂ ಕೂಡ ಸಾಕಷ್ಟು ಪರಿವರ್ತನೆ ಆಗಿದೆ, ಡೆಫಿನೇಷನಲ್ಲೂ ಕೂಡ. ಈಗ ನೋಡಿ, ಪಾಪ್ಯುಲರ್ ಜಿಯೋಪಾಲಿಟಿಕ್ಸ್ ತಗೊಂಡ್ರೆ ಮೀಡಿಯಾ ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಎಸ್, ಹಾಗಾಗಿ ಈಗ ನಾವು ಈ ವಿಷಯದಲ್ಲಿ ಎನರ್ಜಿ, ಈಗ ಮಾಡರ್ನ್ ಜಿಯೋಪಾಲಿಟಿಕ್ಸ್ ತಗೊಂಡ್ರೆ ನೇಷನ್ ಟು ನೇಷನ್ ಅಂತ ನಾವು ತಗೊಳ್ಳೋದಾದ್ರೆ, ಇಲ್ಲಿ ಎನರ್ಜಿ ಈಗ ಮಾರ್ಕೆಟ್ ಜೊತೆ ಸೇರ್ಕೊಂಡಿರೋದ್ರಿಂದ ರಿಸೋರ್ಸಸ್ ಅಂಡ್ ಮಾರ್ಕೆಟ್, ಈ ಫ್ಯಾಕ್ಟರ್ಸು ಬಹಳ ದೊಡ್ಡದಾಗಿ ಡಿಟರ್ಮೈನ್ ಮಾಡ್ತಾ ಇದೆ. ಈಗ ಟ್ರಂಪ್ ಒಂದು ಮುಖ್ಯ ತೀರ್ಮಾನವನ್ನು ತಗೊಳ್ಳುವಾಗ ವಾರಿಗೆ ಸಂಬಂಧ, ಈ ನಾವಿಲ್ಲಿ ವಾರ್ ಅನ್ನೋದನ್ನ ಒಂದು ರೀತಿ ತಗೊಳ್ಬೇಕು, ವಾರ್ ಯಾವ ಕೋರ್ಸ್ನಲ್ಲಿ ಹೋಗ್ತದೆ ಅಂತ ಒಂದು ರೀತಿನಲ್ಲಿ ತಗೊಳ್ಬೇಕು. ವಾರ್ ನಂತರ ಈ ವಿಶ್ವ ಮಾರುಕಟ್ಟೆ, ವಿಶ್ವ ಸಂಪನ್ಮೂಲಗಳು, ಇವುಗಳು ಯಾವ ರೀತಿ ಚಲನೆ ಆಗತ್ತೆ, ದೇಶಗಳ ಸ್ಥಿತಿ ಹೇಗಿರುತ್ತೆ, ಯಾವ ರೀತಿ ಸ್ಪಂದನೆ ಮಾಡುತ್ತೆ, ಯಾವ ರೀತಿಯಾದ ಹೊಸ ನೀತಿಗಳನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೋಗುತ್ತೆ. ಈಗ ಅಮೆರಿಕದ ಕಥೆಯೇ ಬೇರೆ ದಾರಿನಲ್ಲಿ ಬಂದಿದೆ, ಭಾರತ ಹಾಗೂ ಇತರೆ ರಾಷ್ಟ್ರಗಳ ಕಥೆನೂ ಬೇರೆ ಹಾದಿನಲ್ಲಿ ಬಂದಿದೆ. ಈಗ ಪ್ರಶಾಂತ್ ಅವ್ರು ಹೇಳಿದ ರೀತಿಯಲ್ಲಿ ಚೈನಾ, ಅಮೆರಿಕ ಹಾಗೂ ರಷ್ಯಾ, ಈ ಮೂರು ಪ್ರಬಲ ವಿಟೋ ಹೊಂದಿರತಕ್ಕಂತಹ ಯುನೈಟೆಡ್ ನೇಷನ್ಸ್ನಲ್ಲಿ ರಾಷ್ಟ್ರಗಳು ತಮ್ಮ ತಮ್ಮ ಕೋರ್ಸನ್ನೇ ಬೇರೆ. ಅಮೆರಿಕ ಓಪನ್ ಟು ಡೈಲಾಗ್, ಓಪನ್ ಟು ಡಿಪ್ಲೊಮೆಸಿ. ರಷ್ಯಾ
open to war all the time, open to preparedness, open to show their strength, also open to diplomacy. ಎಸ್. ಚೈನಾ ಸದ್ಯಕ್ಕೆ ಅವಕಾಶ ಇದ್ರೂ ಕೂಡ ನಾವು ವಾರ್ಗೆ ಡೈರೆಕ್ಟ್ ಆಗಿ ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡಿಲ್ಲ. ಚೈನಾದು ನಿಲುವು ಇವತ್ತೇನಿದೆ ಅಂದರೆ ಡಿಪ್ಲೊಮೆಸಿ, ಮೋರ್ ಇನ್ವೆಸ್ಟ್ಮೆಂಟ್ ಓವರ್ಸೀಸ್, more economic contacts with overseas countries, and making its own block of influence, sometimes to make interference in the internal politics of other countries. ಈ ರೀತಿಯಾದಂಥ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನ ಚೈನಾ ವೀಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಚೈನಾ ನಿಜವಾಗ್ಲೂ ವಾರ್ಗೆ ಹೋಗಬೇಕು ಅಂದರೆ ವಿಶ್ವಮಟ್ಟದಲ್ಲಿ ಯಾವುದೋ ಮೂಲೆಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರಗಳಿಗೆ ಈಗ ಉದ್ಭವಿಸಿರ್ತಕ್ಕಂಥ ಸಂಬಂಧವನ್ನು ನೋಡಿದ್ರೆ ಅಥವಾ ಸಮಸ್ಯೆಯನ್ನು ನೋಡಿದ್ರೆ ಇಲ್ಲಿ ಚೈನಾ ಬರ್ತಾರೋ ಬರಲ್ವೋ ಅನ್ನೋ ರೀತಿ ತೂಕ ಹಾಕಿ ನೋಡ್ತಾ ಇತ್ತು. ನನಗನ್ಸತ್ತೆ ನಿಜವಾಗ್ಲೂ ಚೈನಾ ಡೈರೆಕ್ಟ್ ಆಗಿ ಇದರಲ್ಲಿ ಎಂಟರ್ ಆಗೋದಿಲ್ಲ ರಷ್ಯಾ ಆಗೋ ರೀತಿಯಲ್ಲಿ. ಓಕೆ. ಅವರು ಇರಾನ್ಗೆ ತಯಾರಿ ಮಾಡೋದಕ್ಕೆ ಅಂದರೆ ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡೋದಕ್ಕೆ, ಅಸೆಂಬಲ್ ಮಾಡೋದಕ್ಕೆ ಪಾರ್ಟ್ಸ್ ಕೊಡ್ಬೋದು, ಹಣ ಕೊಡ್ಬೋದು, ಟೆಕ್ನಾಲಜಿ ಕೊಡ್ಬೋದು, ಕ್ಯಾಪಿಟಲನ್ನು ಕೊಡ್ಬೋದು. ಆದರೆ ಅವರು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಹಿಂದೆ ಜರಿತಾ ಇದ್ದಾರೆ. ಅವರು ಮೂಲವಾಗಿ ತಮ್ಮ ಡಿಪ್ಲೊಮೆಸಿ ಮೂಲಕ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ತಾ ಇದ್ದಾರೆ. ವಾರ್ ಅಂದರೆ ಚೈನಾಗೆ ಇವತ್ತು ತೈವಾನ್ ಸುತ್ತಮುತ್ತಲು, ಜಪಾನ್ ಜೊತೆ, ಕೊರಿಯಾ ಜೊತೆ, ಸೌತ್ ಚೈನಾ ಸೀನಲ್ಲಿ ಮಾತ್ರ ಅಷ್ಟೇ. ಯಾಕೆಂದರೆ ಅಲ್ಲಿ ನೋಡಿ ತೈಲ ಇಲ್ಲ ಅಂತಲ್ಲ, ಮುಂದಿನ ದಿನಗಳಲ್ಲಿ ಸರಿಯಾದ ನಿಕ್ಷೇಪವನ್ನು ಹುಡಿಸೋದಕ್ಕೆ ಟೆಕ್ನಾಲಜಿ ಅಲ್ಲಿ ಡಿಪ್ಲಾಯ್ ಆದರೆ ಈಸ್ಟ್ ಚೈನಾ ಸೀನಲ್ಲಿ ಸಾಕಷ್ಟು ಇದೆ. ನಿಮ್ಗೆ ಕೇಳಿರ್ಬೋದು ಜಪಾನ್ ಮತ್ತು ಚೈನಾ ನಡುವೆ ಈಗ ಯಾವುದೋ ಸೆನ್ಕಕು ಐಲ್ಯಾಂಡ್ ಅಂತ ಹೇಳಿ ಒಂದು 7 ರೀಪ್ಸ್ ಇದೆ ಒಂದು ಕಡೆ, ಅದನ್ನು ಚೈನೀಸ್ ದಾಯವೋ ಅಂತ ಕರೀತಾರೆ. ಅಲ್ಲಿ ಎಣ್ಣೆ ಇರುವಂತಹ ಸಾಕಷ್ಟು ಪ್ರಾಬಲ್ಯತೆ ಇದೆ. ಯುನೈಟೆಡ್ ನೇಷನ್ಸು 1965-66 ಒಂದು ಸಮಿತಿಯನ್ನು ಹಾಕಿ ಅಲ್ಲಿ ಎಣ್ಣೆ ಇದೆಯಾ ಅಂತ ತಿಳಿಸಿ ಅಂತಂದ್ರು ಸಮಿತಿಗೆ. ಅವ್ರು ಇರಬಹುದು ಅಂತ 1 ವರ್ಷ ಬಿಟ್ಟು ರಿಪೋರ್ಟ್ ಕೊಟ್ರು. ಅದಕ್ಕಾಗಿ ಇವತ್ತು ಚೈನಾ ಜಪಾನ್ ನಡುವೆ ಈಸ್ಟ್ ಚೈನಾ ಸೀನಲ್ಲಿ ಸೆನ್ಕಕ್ಕು ಐಲ್ಯಾಂಡ್ ತಕೊಂಡು ಗಲಾಟೆ ನಡೀತಾ ಇದೆ. ಹಾಗಾಗಿ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇನೆ. ಅಲ್ಲಿ ಅವ್ರದ್ದು ಸೀಮಿತ ಡೆಮಾಕ್ರಸಿ ಅಂತ ಹೇಳ್ಬಿಟ್ಟು ಅಮೆರಿಕ ತೈವಾನ್ನಲ್ಲಿ ಇಂಟರ್ಫಿಯರ್ ಮಾಡಿದ್ರೆ ಚೈನಾದವರು ಅಲ್ಲಿ ಸ್ವಲ್ಪ ಮಹತ್ತರ ಪಾತ್ರವನ್ನು ವಹಿಸ್ತಾರೆ. ಈಗ ನೋಡಿ ತೈವಾನ್ ಸ್ಟ್ರೈಟ್ನಲ್ಲಿ ಅತಿಯಾಗಿ ಬಹಳ ಜನಕ್ಕೆ ಈಗ ಹಾರ್ಮುಸ್ ಜಲಸಂಧಿ ಥರನೇ ತೈವಾನ್ ಸ್ಟ್ರೈಟ್ ಕೂಡ, ಮಲಕ್ಕಾ ಸ್ಟ್ರೈಟ್ ಕೂಡ ಈ ಕಡೆಯಿಂದ ಪೂರ್ವ ಭಾಗದಲ್ಲಿ ಓಡಾಡುವಂತಹ ಸರಕು ಸರಂಜಾಮುಗಳಿಗೆ ಬೇಕಾಗುವಂಥ ಅವಶ್ಯಕವಾದಂತಹ ಅದು ಸಂಧಿ. ಅಲ್ಲಿ ಸಾಕಷ್ಟು ಜನಸಂದಣಿ ಅಂದರೆ ಶಿಪ್ ಸಂದಣಿ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ಚೈನಾದ ಇಂಟ್ರೆಸ್ಟು ಅಲ್ಲಿ ಕನ್ಫೈನ್ ಆಗಿದೆ. ರಷ್ಯಾಗೆ ಅವರು ಏಷ್ಯಾ ಜೊತೆನೂ ಯುರೋಪ್ ಜೊತೆನೂ ಅಂಟ್ಕೊಂಡಿರೋದ್ರಿಂದ ಮ್ಯಾಪ್ನಲ್ಲಿ ಅವ್ರಿಗೆ ಎರಡು ಕಡೆ ಅವ್ರದ್ದು ಡಿವೈಡೆಡ್ ಇಂಟ್ರೆಸ್ಟು. ಕರೆಕ್ಟ್. ಅಮೇರಿಕಾದು ಒಂಥರ ಓವಲ್ ಗ್ಲೋಬಲ್ ಇಂಟ್ರೆಸ್ಟ್ ಅವ್ರದ್ದು ಯಾವುದಿದ್ರು. ಹಾಗಾಗಿ ಅಮೇರಿಕಾದವರು ಇಸ್ರೇಲ್ ಎಳ್ಕೊಂಡು ಬಂದಿರೋದ್ರಿಂದ ಮಾತ್ರ ಈಗ ಮಧ್ಯಪ್ರಾಚ್ಯದಲ್ಲಿ ಇಷ್ಟು ದೊಡ್ಡದಾಗಿ ಪ್ರೆಸೆಂಟ್ ಆಗಿದ್ದಾರೆ. ಅವರು ನೋಡಿ ಟ್ರಂಪ್ ಎಷ್ಟು ಸುಲಭವಾಗಿ ಕ್ರಿಪ್ಟಿಕ್ ಆಗಿ ಹೇಳ್ತಾರೆ ಅಂದರೆ ನಿಮಗೆ ಗೊತ್ತಿರಬೇಕು. ಮೊನ್ನೆ ಮೀಟಿಂಗ್ನಲ್ಲಿ ಏನಂದ್ರೆ ಅವರು ಐ ವಿಲ್ ಟೇಕ್ ಕಾರ್ ಫಾರ್ ಫನ್, ಐ ವಿಲ್ ಇನ್ವೇಡ್, ಐ ವಿಲ್ ಟೇಕ್ ಓವರ್ ದ ಎಂಟೈರ್ ಹಾರ್ಮೋಸ್ ಮೂವ್ಮೆಂಟ್ಸ್, ಟೇಕ್ ಕಂಟ್ರೋಲ್ ಆಫ್ ಇಟ್, ರನ್ ಇಟ್ ಮೈ ಸೆಲ್ಫ್ ಅಂತ ಕರೀತಾ ಇದ್ದಾರೆ. ಸುಲಭವಾಗಿ ಆಗೋದಿಲ್ಲ. ಯಾಕೆಂದ್ರೆ ಅದು ಹೇಳ್ತಾರೆ ಎಲ್ಲದಕ್ಕೂ. ಎಲ್ಲಾವುದು ಈಗ ನೋಡಿ ಟ್ರಂಪ್ ಟವರ್ ಇದೆ, ಟ್ರಂಪ್ ಹೋಟೆಲ್ ಇದೆ, ಟ್ರಂಪ್ ಬಿಸ್ನೆಸ್ ಇದೆ, ಟ್ರಂಪ್ ಏರ್ ಇದೆ, ಏನಿಲ್ಲ ಅಮೆರಿಕಾದಲ್ಲಿ ಎಲ್ಲಾದ್ರಲ್ಲಿ. ಈಗ ನಾವು ಇದರಲ್ಲಿ ಏನು ನೋಡ್ಬೇಕಂದ್ರೆ ಅಮೆರಿಕಾದು ಬಿಸ್ನೆಸ್ ಇಂಟ್ರೆಸ್ಟ್ ಎಷ್ಟು ಇನ್ವಾಲ್ವ್ ಆಗಿದೆ ಅಂತ, ಇಂಟಿಗ್ರೇಟ್ ಆಗೋಗಿದೆ ಅಂತ ನೋಡಿ. ಅವರ 2 ಮಕ್ಕಳಲ್ಲಿ ಒಬ್ಬ ತೈಲ ವ್ಯಾಪಾರದಲ್ಲಿ ಇದ್ದಾನೆ, ಇನ್ನೊಬ್ಬ ಡಿಫೆನ್ಸ್ ಇಂಡಸ್ಟ್ರಿ ಬಿಸ್ನೆಸ್ ನಲ್ಲಿ ಇದ್ದಾರೆ, ಅಳಿಯ ವೆಂಚರ್ ಕ್ಯಾಪಿಟಲ್ ನಲ್ಲಿ ಇದ್ದಾರೆ. ಹೌದು. ಈಗ ಹೋದ ವಾರದ ಕೊನೆಯಲ್ಲಿ ಅವರು 48 ಗಂಟೆ ನಾವು ಏನು ಮಾಡೋದಿಲ್ಲ, ಸಮಯ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ನ್ಯೂಯಾರ್ಕ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ, ನ್ಯಾಸ್ಡಾಕ್ ನಲ್ಲಿ ಎಷ್ಟು ಕುಸಿತ ಕಾಣ್ತು. ಅದು ಲೀಕ್ ಆಗಿತ್ತು, ಇಂಟರ್ನಲ್ ಇನ್ಫಾರ್ಮೇಶನ್. ಇನ್ಸೈಡ್ ಟ್ರೇಡಿಂಗ್ ಆಗಿ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡ್ಬಿಟ್ರು. ಟ್ರಂಪ್ ಮೊದಲು ಬಿಸ್ನೆಸ್ ಫ್ಯಾಮಿಲಿ, ಆಮೇಲೆ ಪೊಲಿಟಿಕಲ್ ಫ್ಯಾಮಿಲಿ. ಇದು ಎರಡೂ ಮಿಕ್ಸ್ ಆಗಿ ಬಂದಿರೋದನ್ನ ಪ್ರಪಂಚಾದ್ಯಂತ ಅವರ ಇಂಟ್ರೆಸ್ಟ್ ಆಕ್ಟೋಪಸ್ ತರ ಹರಡಿದೆ. ಒಂದೇ ನಿಮಿಷ ಸರ್, ಪ್ರಭಾಕರ್ ಸರ್ ಬರ್ತೀನಿ ನಾನು. ಒಳಗೆ ಇಳಿದು ತಿಳ್ಕೊಳ್ದೆ. ಎಸ್ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಪಂಡಿತ್ ಅವರು ಇದ್ದಾರೆ. ಸುನಿಲ್ ಪಂಡಿತ್ ಅವರೇ, ಆರಂಭದಿಂದಲೂ ನಾವು ಹೇಳ್ತಾ ಬಂದ್ವಿ ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿದ್ರೆ ಇದು ಅಮೇರಿಕದ ಪಾಲಿಗೆ ಡಿಸಾಸ್ಟರ್ ಆಗುತ್ತೆ ಅಂತ. ವೈ ಆರ್ ದೇ ಡೂಯಿಂಗ್ ಇಟ್ ನಾವು?
ಯಾಕೆ ಮಾಡೋ ಆಲೋಚನೆ ಆದರೂ ಇದೆ? ಇದು ಸುಮ್ಮನೆ ಅಗ್ರೆಸಿವ್ ಬಾಡಿ ಲ್ಯಾಂಗ್ವೇಜ್ ತೋರಿಸುವ ಪ್ರಯತ್ನವಾ, ಅಥವಾ ನಿಜವಾಗ್ಲೂ ಬೂಟ್ಸ್ ಆನ್ ದ ಗ್ರೌಂಡ್ಸ್ ಮಾಡ್ತಾರೆ? ಅಂದರೆ ಸೇನೆ ಇನ್ಫಂಟ್ರಿ ನುಗ್ಗುತ್ತಾ ಒಳಗೆ? ಬಿಫೋರ್ ಐ ಸ್ಟಾರ್ಟ್ ಅವರು ಏನು ಹೇಳ್ತಿದ್ರು, ಈಗ ನಮ್ಮ ಪ್ರಭಾಕರ್ ಸರ್ ಏನು ಹೇಳ್ತಿದ್ರಲ್ಲ, ಅದಕ್ಕೆ ಜಸ್ಟ್ ಐ ಆ್ಯಡ್ ಆನ್ ಒನ್ ಸ್ಟೇಟ್ಮೆಂಟ್. ಈ ಟ್ರಂಪ್ ಪ್ರೆಸಿಡೆಂಟ್ ಆಗೋಕ್ಕೆ ಮುಂಚೆ ಹೇಗಿತ್ತು, ಅದಾದಮೇಲೆ ಏನಾಯಿತು ಅಂತ ಈಗ ಅಮೆರಿಕಾಲಿ ಏನು ಹೇಳ್ತಿದ್ದಾರೆ ಅಂದರೆ, ಟ್ರಂಪ್ ವಾಸ್ ಸೆಲೆಕ್ಟೆಡ್ ಟು ರನ್ ದ ಬಿಸ್ನೆಸ್ ಆಫ್ ಅಮೆರಿಕಾ ಲೈಕ್ ಎ ಫ್ಯಾಮಿಲಿ, ಬಟ್ ಟುಡೇ ಹಿ ಈಸ್ ರನ್ನಿಂಗ್ ಅಮೆರಿಕಾ ಲೈಕ್ ಇಸ್ ಫ್ಯಾಮಿಲಿ ಬಿಸ್ನೆಸ್ ಅಂತ. ಸೊ ಇದು ನಡೀತಾ ಇದೆ. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಈ ಏನಕ್ಕೆ ಅವ್ರು ಇನ್ವೈಟ್ ಮಾಡ್ತಿದ್ದಾರೆ ಅಂತ ನಾವು ನೋಡಬೇಕಂದ್ರೆ ಅಜಿತ್ ಅವರೇ, ಫಸ್ಟ್ಲಿ ಯಾವ ಪ್ಲ್ಯಾನ್ ಮಾಡಿ ಅವ್ರು ಬಂದಿದ್ದಾರಲ್ಲ, ಫಸ್ಟ್ಲಿ ದ ವೇ ಐ ಸಿ ಇಟ್, ಇವತ್ತು ಪೀಟರ್ ಹೆಕ್ಸೆತ್ ಏನೇನು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಅವರ ಡಿಫೆನ್ಸ್ ಸೆಕ್ರೆಟರಿ, ದೇ ವಾಸ್ ನೋ ಪ್ಲ್ಯಾನ್. ಅವ್ರೇನು ಅಂದ್ಕೊಂಡ್ರು ಅಂದರೆ, ನಾವು ಸುಮ್ಮನೆ ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡ್ರು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅವರ ಪ್ರತಿಯೊಂದು ಆಪರೇಷನು ನೀವು ನೋಡಿ, ದೇ ವರ್ ನಾಟ್ ಪ್ರಿಪೇರ್ಡ್ ಎನಿವೇರ್. ಅವ್ರಿಗೇನು ಅನ್ನಿಸ್ತು, ನಮ್ಮ ಒಂದು ಫ್ಲೋಟಿಲಾಸ್ ಏನಿದೆ, ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ನ ವಿ ವಿಲ್ ರೀರೂಟ್ ಮಾಡಿಬಿಟ್ಟು ನಾವು ಪರ್ಷಿಯನ್ ಗಲ್ಫ್ಗೆ ಕಳಿಸ್ಬಿಡ್ತೀವಿ. ಪರ್ಷಿಯನ್ ಗಲ್ಫ್ಗೆ ಹೋಗ್ಬಿಟ್ಟು ನಾವು ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಸ್ಟ್ರೈಟ್ ಆಫ್ ಹರ್ಮೂಸ್ ಏನಿದೆ ಅದು ಸೆಕ್ಯೂರ್. ನಾವು ಇರಾನ್ ನಾಳೆ ಬ್ಲಾಕ್ ಮಾಡಿದ್ರು ನಾವು ಮಾಡೇ ಮಾಡ್ತೀವಿ, ವಿ ವಿಲ್ ಟೇಕ್ ಇಟ್ ಬ್ಯಾಕ್. ಬಟ್ ಲಿಟಲ್ ಡಿಡ್ ದೇ ನೋ, ಅವ್ರಿಗೆ ಗೊತ್ತಿರಲಿಲ್ಲ ಇರಾಕ್ ಮಿಸೈಲ್ ಅಟ್ಯಾಕ್ ಮಾಡ್ತಿದೆ ಇವತ್ತು ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಮೇಲೆ. ಇದು ಗೊತ್ತಿರಲಿಲ್ಲ. ಸಾರಿ, ಇರಾನ್ ಇವತ್ತು ಅವ್ರ ಮೇಲೆ ಬಹಿರಂಗವಾಗಿ ಒಪ್ಕೊಂಡ್ರು, ಅಕ್ಕಪಕ್ಕದ ದೇಶಗಳ ಮೇಲಿನ ದಾಳಿ ನಮ್ಗೆ ಶಾಕಿಂಗ್ ಅಂತ ಅಲ್ವಾ? ಸೊ ಈ ರೀತಿಯಾದಂಥ ಒಂದು ಪರಿಸ್ಥಿತಿ. ಮತ್ತೆ ಈ ಯಾವುದೇ ಒಂದು ದೇಶ ಒಂದು ಬ್ಯಾಟಲ್ ಅಂತ ಹೇಳ್ಬಿಟ್ಟು ಶುರು ಮಾಡುತ್ತಲ್ಲ, ಈ ರೀತಿ ಒಂದು ವಾರ್ಗೆ ಅಂತ ಹೇಳ್ಬಿಟ್ಟು ಬಂದರೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದಕ್ಕೆ. ದಟ್ ಈಸ್ ಕಾಲ್ಡ್ ಎಸ್ ಕಾಸ್ಟ್ ಆಫ್ ವಾರ್ ಪಿರಮಿಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ತುಂಬ ಬೇಸಿಕ್ ಸ್ಟ್ರಕ್ಚರ್ ಅದು. ಏನಿರುತ್ತೆ, ಒಂದು ಪಿರಮಿಡ್ ಸ್ಟ್ರಕ್ಚರ್ ನೀವು ತಗೊಂಡ್ರೆ ಅಟ್ ದ ಬಾಟಮ್ ಈಸ್ ದ ಫುಟ್ ಸೋಲ್ಜರ್ಸ್, ಇನ್ಫೆಂಟ್ರಿ. ಹೌದು, ಹೈಯೆಸ್ಟ್ ನಂಬರ್ಸ್ ಅದಿರುತ್ತೆ. ಬಟ್ ದಟ್ ಈಸ್ ನಾಟ್ ದ ಕಾಸ್ಟ್ಲಿಯೆಸ್ಟ್, ದಟ್ ಈಸ್ ಎಕ್ಸ್ಪೆಂಡಬಲ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ನಿಮ್ಮ ಲಾಂಗ್ ರೇಂಜ್ ಟ್ರಾಜೆಕ್ಟರೀಸ್ ಬರುತ್ತೆ, ವಿಚ್ ಈಸ್ ಆರ್ಟಿಲರಿ. ಇಟ್ ಕ್ಯಾನ್ ಬಿ ಯುವರ್ ಮೀಡಿಯಂ ರೇಂಜ್ ಆಗ್ಬೋದು, ಲಾಂಗ್ ರೇಂಜ್ ಆಗ್ಬೋದು, ಶಾರ್ಟ್ ರೇಂಜ್ ಆಗ್ಬೋದು. ಸೆಕೆಂಡ್ ಸ್ಟೇಜ್ ಬರುತ್ತೆ ನಿಮ್ಮ ಆರ್ಟಿಲರಿ, ಲಿಟಲ್ ಮೋರ್ ಎಕ್ಸ್ಪೆನ್ಸಿವ್, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಸ್ಟ್ ಇರುತ್ತೆ. ಥರ್ಡ್ ಕಮ್ಸ್ ದಿ ಆರ್ಮರ್ಡ್, ವಿಚ್ ಆರ್ ಟ್ಯಾಂಕ್ಸ್. ನಿಮ್ಗೆ ಆಕ್ಚುಲಿ ಡೆಸರ್ಟ್ ವಾರ್ಫೇರ್ ನೀವು ಹೋಗ್ತೀರಾ, ಟು ಅನ್ ಎಕ್ಸ್ಟೆಂಟ್ ಸ್ವಲ್ಪ ಮೌಂಟೇನಿಯಸ್ ವಾರ್ಫೇರ್ ನೀವು ಹೋಗ್ತೀರಾ ಅಂದ್ರೂ you can use them, like India is using in Ladakh right. ಇಸ್ರೇಲ್ನವರು ಲೆಬನಾನ್ ಯೂಸ್ ಮಾಡ್ತಾ ಇದ್ದಾರೆ. On top of all of it, ನಿಮ್ಮ ಏರ್ ಪವರ್ ಬರುತ್ತೆ. ಸೊ ಬೇಸಿಕಲಿ ನಿಮ್ಮ ಒಂದು ಕಾಸ್ಟ್ ಆಫ್ ವಾರ್ ಅಂತ ಹೇಳ್ಬಿಟ್ಟು ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಲ್ವಾ, ನೀವು ಈ ಆರ್ಡರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇವತ್ತು ಅಮೇರಿಕಾದ ಒಂದು ಲೆಕ್ಕಾಚಾರ ಏನಾಗಿದೆ ಗೊತ್ತಾ, ಇಟ್ ಈಸ್ ಇನ್ವರ್ಟೆಡ್. ಅವ್ರು ಅನ್ಕೊಂಡ್ರು ನಮ್ಮ ಏರ್ ಪವರ್ ಏನಿದೆಯಲ್ಲ ದಟ್ ಈಸ್ ಎಕ್ಸ್ಪೆಂಡೆಬಲ್. ನಮ್ಮ ಹತ್ರ ಸಾವಿರಾರು ಫೈಟರ್ ಜೆಟ್ಸ್ ಇದಾವೆ, 3000 ನಮ್ಮ ಹತ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದೆ. ಅಂದ್ರೆ ಹೈ ಕಾಸ್ಟ್ ಬ್ಯಾಟಲ್ ಎಕ್ವಿಪ್ಮೆಂಟ್ ಏನೇನಿದೆ ಅದನ್ನೆಲ್ಲಾನು ನಾವು ಇದರಲ್ಲಿ ನಾವು ಬರೀ ತೋರಿಸ್ಬಿಟ್ರೆ ನಾವು ಗೆದ್ಬಿಡ್ತೀವಿ ಅಂತ ಅವ್ರು ಅನ್ಕೊಂಬಂದ್ರು. ಸೊ ಅವ್ರೇನು ಮಾಡಿದ್ರು, ಆ ಏರ್ ಪವರ್ ಇತ್ತಲ್ಲ, ದೇ ಕೆಪ್ಟ್ ಇಟ್ ಅಟ್ ದ ಬಾಟಮ್. ಈಗ ಅದೆಲ್ಲ ಮುಗಿದ ಮೇಲೆ ಇನ್ಫೆಂಟ್ರಿನ ಅವ್ರು ಕನ್ಸಿಡರೇ ಮಾಡ್ಕೊಂಡಿರ್ಲಿಲ್ಲ. ಹೌದು, ನೌ ದೇ ಆರ್ ಗೆಟಿಂಗ್ ಇಟ್. ಇದು ಏನು ಈಗ ಗ್ರೌಂಡ್ ಇನ್ವೇಷನ್ ಆನ್ ಕಾರ್ಗ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಿದಾರಲ್ಲ, ಇಟ್ ಈಸ್ ಫಸ್ಟ್ಲಿ ಸೂಸೈಡಲ್. ಅದು ಎಲ್ಲರಿಗೂ, ಯಾಕಂದ್ರೆ ಇರಾನ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು, ನೀವು ಬನ್ನಿ ಸ್ವಲ್ಪ ಹತ್ರ ಬನ್ನಿ, ನಾವು ನೋಡ್ಕೋತೀವಿ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಮೊನ್ನೆ ಇರಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಸೊ ಈಗ ಈ ಒಂದು ಆಕ್ಷನ್ ಏನು ನಡೀತಿದೆಯಲ್ಲ, ದಿಸ್ ಇಸ್ ಪ್ಯೂರ್ ಡೆಸ್ಪರೇಷನ್ ವೆನ್ ಯು ಹ್ಯಾವ್ ನೋ ಅದರ್ ವೇ ಔಟ್. ಯಾಕಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಅಟ್ಯಾಕ್ಗೂ ರಿಟಾಲಿಯೇಷನ್ ಬರ್ತಿರೋ ರೀತಿ, ನಿಮಗೆ ಬೀಳ್ತಿರೋ ಏಟ್ಗಳು ನಿಮಗೆ ಗೊತ್ತೇ ಆಗ್ತಿಲ್ಲ. ಹೌ ಇಸ್ ಇಟ್ ಈವನ್ ಪಾಸಿಬಲ್? ಕರೆಕ್ಟ್. ನೀವು ಅನ್ಕೋತಿದ್ದೀರಾ ನಮ್ದು ಮುಗ್ದಿದೆ ಅಂತ. ಫಸ್ಟ್ 2 days ದ ರೇಟ್ ಆಫ್ ಫೈರ್ ಏನು ನಡೆದಿತ್ತು ಈ ಒಂದು ಇದರಂದ್ರೆ, ಇರಾನ್ ಕಡೆಯಿಂದ ಮಿಸೈಲ್ಸ್ ಏನೇನು ಲಾಂಚ್ ಆಗಿತ್ತು, ಇಟ್ ವಾಸ್ ಎಟ್ ಅ ವೆರಿ ಹೈ ಲೆವೆಲ್. ಹೌದು, ಇವತ್ತು 90% ಕಮ್ಮಿ ಆಗ್ಬಿಟ್ಟಿದೆ. ಬಟ್ ದೆರ್ ಇಸ್ ಒನ್ ಕ್ಯಾಚ್, ಅವ್ರ ಅಕ್ಯುರಸಿ, ದೇ ಆರ್ ಟಾರ್ಗೆಟಿಂಗ್ ಪಿನ್ ಪಾಯಿಂಟ್. ಅಂಡ್ ಅವ್ರು ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಮಾಡಿರಲಿಲ್ಲ, ಬಟ್ ಇವತ್ತು ದೇ ಆರ್ ಟಾರ್ಗೆಟಿಂಗ್ ದೇರ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್. ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಹೊಡಿತಾ ಇದ್ದಾರೆ. ಹಾಕ್ ಹೆಲಿಕಾಪ್ಟರ್ ನ ಹೊಡೆದಿದ್ದು ನೋಡಿದ್ವಿ. ಅವರ F-35 ಹೋಗಿದೆ, F-16 ಹೋಗಿದೆ. ನಾನೇನ್ ಹೇಳ್ತಿದ್ದೀನಿ, F-35 ಬಗ್ಗೆ ಕೆಲವು ಸಂಶಯಗಳಿದಾವೆ, F-16 ಹೋಗಿರೋದು. ಬಟ್ ದಟ್ಸ್ ಓಕೆ, ವಿ ವಿಲ್ ಗಿವ್ ದ ಬೆನಿಫಿಟ್ ಆಫ್ ಅಡ್ವಾಂಟೇಜ್ ಟು ಇರಾನ್, ವಿ ಕ್ಯಾನ್ ಗಿವ್ ಇಟ್ ರೈಟ್ ನೌ. ಬಟ್ ಎಲ್ಲದಕ್ಕಿಂತ ದೊಡ್ಡ ಈಗ ಒಂದು ಸೂಪರ್ ಪವರ್ ಅಂತ ನಾವು ವರ್ಲ್ಡ್ ಅಲ್ಲಿ ಏನು ಡಿಫೈನ್ ಮಾಡ್ತೀವಿ ಅಂದ್ರೆ, ಅಟ್ ಎನಿ
ಅಟ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ನೀವು ಬರೀ 2 ಗಂಟೆಯಲ್ಲಿ ಒಂದು ಯುದ್ಧ ಶುರು ಮಾಡಕ್ ಆಗ್ಬೇಕು. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಎ ಸೂಪರ್ ಪವರ್. ಅದು ಬರೀ ಅಮೆರಿಕ ಆಗಿದೆ. ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಇವತ್ತು ಮಿಸೈಲ್ ಬೀಳ್ತಾ ಇದೆ. ದೇ ಶುಡ್ ಬಿ ಅಶೇಮ್ಡ್ ಆಫ್ ದೆಮ್ಸೆಲ್ವ್ಸ್ ದ ವೇ ಇಟ್ ಈಸ್ ಗೋಯಿಂಗ್. ನೌ ಇಟ್ಸ್ ಔಟ್ ಆಫ್ ಡೆಸ್ಪರೇಷನ್ ಅವ್ರು ಮಾಡ್ತಾ ಇದ್ದಾರೆ ಈಗ. ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ? ಅಮೆರಿಕನ್ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ, ಇರಾನ್ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಭಾರತಕ್ಕಾಗೋ ಇಂಪ್ಯಾಕ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.